ದಿವಾಳಿಯಾಗಿರುವ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಪಿಎಸಿಎಸ್ಗಳ ಆರ್ಥಿಕ ಪುನರುಜ್ಜೀವನವನ್ನು ಗುರಿಯಾಗಿಟ್ಟುಕೊಂಡು ಹೊಸ ನೀತಿಯ ಯೋಜನೆಗಳನ್ನು ಕೇಂದ್ರ ಸಹಕಾರ ಹಾಗೂ ಗೃಹ ಸಚಿವ ಅಮಿತ್ ಶಾ ಅಹಮದಾಬಾದ್ನಲ್ಲಿ ಇಂದು ಹೇಳಿದ್ದಾರೆ. ಸಹಕಾರ ಸಮ್ಮೇಳನ ಉದ್ದೇಶಿಸಿ ಅವರು ಪಿಎಸಿಎಸ್ಗಳನ್ನು ಪುನಶ್ಚೇತನಗೊಳಿಸುವ ಮೂಲಕ ದೇಶದಲ್ಲಿ ಸಹಕಾರಿ ಮೂಲಸೌಕರ್ಯವನ್ನು ಬಲಪಡಿಸುವ ಉದ್ದೇಶ ಹೊಂದಲಾಗಿದ್ದು, 2029ರ ವೇಳೆಗೆ ದೇಶಾದ್ಯಂತ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಪ್ರಾಥಮಿಕ ಕೃಷಿ ಸಾಲ ಸಂಘಗಳನ್ನು ಸ್ಥಾಪಿಸುವ ಗುರಿ ಇದೆ ಎಂದು ಅವರು ತಿಳಿಸಿದರು. ಗುಜರಾತ್ಗೆ 2 ದಿನಗಳ ಭೇಟಿಯಲ್ಲಿ ಇರುವ ಅಮಿತ್ ಶಾ ಗುಜರಾತ್ನ ಮಾದರಿ ಸಹಕಾರ ಸಂಘಗಳ ವೈಖರಿಯನ್ನು ಶ್ಲಾಘಿಸಿದರು. ಸಹಕಾರಿ ಸಂಘಗಳ ಸುಸ್ಥಿರ ಅಭಿವೃದ್ಧಿಗಾಗಿ 4 ಹಂತದ ಸಹಕಾರಿ ಮಾದರಿಯನ್ನು ಅವರು ಪ್ರಸ್ತಾಪಿಸಿದರು. सहकारी संस्थाओं ने जो आगर वधारवी होय तो चाहे पैक्स होय, चाहे सराफी मंडरी होय, चाहे दूध मंडरी होय, चाहे मत्स्य संपदानी मंडरी होय के हाउसिंग मंडरी होय, दरेक प्रकारनी मंडळीनी अंदर जागरूकता, सहकारनु प्रशिक्षण अने पारदर्शिता आ त्रणेय लावવાનો प्रयास આપણે કરવો. અને ભારત સરકારના સહકાર વિભાગે સહકારિતા વર્ષનું લક્ષ્ય એ જ રાખ્યું છે. અને એટલા માટે સાયન્સ ઓફ કોઓપરેશન અને સાયન્સ ઇન કોઓપરેશન, સહકારિતાના વિજ્ઞાનને પુનર્જીવિત કરવું, આધુનિક બનાવવું અને વિજ્ઞાનનો સહકારિતામાં ઉપયોગ કરવો, ટેકનોલોજીનો ઉપયોગ કરવો.